ಮಾಯಾ ಮತ್ತು ಮ್ಯಾಕ್ಸ್ನ ಕ್ಯಾಂಡಿ ಲೋಕದ ಸಾಹಸದ ಕಥೆ. ಇದು ಒಂದು ಸೂರ್ಯಪ್ರಕಾಶದ ದಿನ. ಮಾಯಾ ಕುತೂಹಲದಿಂದ ನೋಡುತ್ತಿದ್ದಳು, ಏಕೆಂದರೆ ಮ್ಯಾಕ್ಸ್ ತೋಟದಲ್ಲಿ ಏಕಾಏಕಿ ತೋಡಲು ಶುರು ಮಾಡಿದ. ಮ್ಯಾಕ್ಸ್ ಹೊಳೆಯುವ ಒಂದು ವಸ್ತುವನ್ನು ಮುಟ್ಟಿದಾಗ ಆಗ ನೆಲವೇ ಕ್ಯಾಂಡಿ ಬಣ್ಣದ ಮಿನುಗುಗಳಿಂದ ಹೊಳೆಯತೊಡಗಿತು. ಕ್ಯಾಂಡಿ ಬಣ್ಣದ ತಿರುಗುವ ಪೋರ್ಟಲ್ ಕಾಣಿಸಿಕೊಂಡಿತು. ಅದರಲ್ಲಿ ಹೋಗಬೇಕೇ ಎಂದು ಮಾಯಾ ಉತ್ಸಾಹದಿಂದ ಯೋಚಿಸಿದಳು. ಮಾಯಾ ಮತ್ತು ಮ್ಯಾಕ್ಸ್ ಪೋರ್ಟಲ್ ಮೂಲಕ ಹೋಗಿ ದೊಡ್ಡ ಕ್ಯಾಂಡಿಗಳು ಮತ್ತು ಚಾಕ್ಲೇಟ್ ನದಿಗಳಿಂದ ತುಂಬಿದ ಲೋಕ ಕಂಡರು. ಒಂದು ಮೊಲ ಹಾರಿ ಬಂದು ಅವರಿಗೆ ಕ್ಯಾಂಡಿ ಲೋಕಕ್ಕೆ ಸ್ವಾಗತ ಕೋರಿತು. ಮೊಲ ಮಾಯಾ ಮತ್ತು ಮ್ಯಾಕ್ಸ್ ಅನ್ನು ಸೇತುವೆಯ ಮೂಲಕ ಹರಿಯುವ ಚಾಕ್ಲೇಟ್ ನದಿಯನ್ನು ದಾಟಿಸಿತು. ಮಾಯಾ ಮತ್ತು ಮ್ಯಾಕ್ಸ್ ಒಂದು ದೊಡ್ಡ ಕ್ಯಾಂಡಿ ಕೋಟೆಯನ್ನು ನೋಡಿ ಆಶ್ಚರ್ಯದಿಂದ ನೋಡಿದರು. ಬಣ್ಣ ಬಣ್ಣದ ಕ್ಯಾಂಡಿ ತುಂಡುಗಳು ಆಕಾಶದಿಂದ ಸುರಿಯತೊಡಗಿದವು. ಮ್ಯಾಕ್ಸ್ ಅವನ್ನು ಹಿಡಿಯಲು ಯತ್ನಿಸಿದಾಗ ಮಾಯಾ ನಕ್ಕಳು. ಮೊಲ ಅವರಿಗೆ ಮನೆಗೆ ಹೋಗುವ ಪೋರ್ಟಲ್ ತೋರಿಸಿ ಮತ್ತೆ ಯಾವಾಗಲಾದರೂ ಬರಬಹುದು ಎಂದು ಹೇಳಿತು. ಮಾಯಾ ಸಂತೋಷದಿಂದ ಮ್ಯಾಕ್ಸ್ ಅನ್ನು ಅಪ್ಪಿಕೊಂಡಳು. ಅವರು ತಮ್ಮ ತೋಟಕ್ಕೆ ಹಿಂದಿರುಗಾಗ ಪೋರ್ಟಲ್ ಮಾಯವಾಯಿತು. ಕಥೆಯ ಸಾರಾಂಶ: ಒಳ್ಳೆಯ ಸ್ನೇಹಿತ ಮತ್ತು ಕುತೂಹಲದ ಹೃದಯ ಇದ್ದರೆ ಸಾಹಸಗಳು ಇನ್ನೂ ಸಿಹಿಯಾಗುತ್ತವೆ.